ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಸ್ನಾನ. ಬೆಳಗ್ಗೆ ಬೇಗ ಎದ್ದು ಫಸ್ಟು ನಾನು ಎಣ್ಣೆ ಹಚ್ಕೋತಾ ಇದ್ದೀನಿ. ನಾನು ಎಣ್ಣೆನೆಲ್ಲ ಹಚ್ಕೊಂಡು ಮಕ್ಕಳಿಗೆ ಎಣ್ಣೆನ ಹಚ್ತಾ ಇದ್ದೀನಿ. ನನ್ನ ಮಗನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ. ಹಂಗೆ ಹಚ್ಬೇಡ ಹೀಗೆ ಹಚ್ಬೇಡ ಅಂತ ನನ್ನ ಜೊತೆಯಲ್ಲಿ ಜಗಳ ಮಾಡ್ತಾ ಇದ್ದಾನೆ. ಆದರೂ ನಾನು ಬಿಟ್ಟಿಲ್ಲ, ಅವನಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಬೆಳಬೆಳಗ್ಗೆನೇ ಎಣ್ಣೆ ಹಚ್ಕೊಳ್ಳುವಾಗ ಎಳೆ ಬಿಸಿಲು ಬೀಳ್ತಾ ಇತ್ತು. ಎಣ್ಣೆ ಎಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಸಿಲನ್ನ ಕಾಯಿಸ್ಕೊಂಡ್ವಿ. ಎಲ್ಲರಿಗೂ ಎಣ್ಣೆ ಎಲ್ಲ ಹಚ್ಚಿದಾದ್ಮೇಲೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡಿದು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆ ಕೆಲಸ ಮಾಡೋದಕ್ಕೆ ಹೋಗಬೇಕು. ದೇವ್ರ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ಒಬ್ಬಟ್ಟಿಗೆ ಕಾಳನ್ನೆಲ್ಲ ಬೇಯೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಕಡಲೆಬೇಳೆನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಕಡಲೆಬೇಳೆ ಬೇಯೋದು ನಿಧಾನ ಆಗುತ್ತೆ, ಹಾಗಾಗಿ ಫಸ್ಟು ಕಡಲೆಬೇಳೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಬ್ಬಟ್ಟಿಗೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ನಾನು ಹಾಕಿ ಒಬ್ಬಟ್ಟು ಮಾಡ್ತೀನಿ. ಫಸ್ಟು ಕಡಲೆಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಡಲೆಬೇಳೆನ ಬೇಯೋದಕ್ಕಿಟ್ಟು ದೇವ್ರ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ. ದೇವರ ಫೋಟೋಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಕೆಲಸ ಅಂದ್ರೇ ಅಷ್ಟು 1 ಅವರ್ ಮೇಲಾಗುತ್ತೆ. ಆತ್ರವಾಗಿ ಬೇಗ ಬೇಗ ಆಗಲಿ ಅಂತ ಹೇಗೇಗೋ ಮಾಡಲ್ಲ ನಾನು. ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ನೀಟಾಗಿ ಜೋಡಿಸಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಕಡಲೆಬೇಳೆ ಅರ್ಧ ಭಾಗ ಬೆಂದಿತ್ತು. ಈಗ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಹಾಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮನೆಲ್ಲ ಇಟ್ಕೋತಾ ಇದ್ದೀನಿ. ಈ ಸಾರಿ ಮಕ್ಕಳೇ ರಂಗೋಲಿನ ಬಿಟ್ಟಿದ್ರು. ಇಬ್ಬರು ಸೇರಿಕೊಂಡು ಕಲರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ಹಾಗಾಗಿ ನಾನು ಈಚೆ ಕೂತ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತಾ ಇಲ್ಲ, ಒಳಗಡೆನೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಮಕ್ಕಳು ಮುಂಚಿತವಾಗಿಯೇ ರಂಗೋಲಿ ಇಟ್ಟಿದ್ದರಿಂದ ಅಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೆ ಜಾಗ ಇಲ್ಲ, ಹಾಗಾಗಿ ಮನೆ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಬೆಳಿಗ್ಗೆನೇ ಬೇಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಫಸ್ಟು ಹಣ್ಣು ಕಾಯಿನ ಇಟ್ಟು ದೇವರ ನೈವೇದ್ಯಕ್ಕೆ ಪೂಜೆನ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವಿ ಒಬ್ಬಟ್ಟಿನ ಅಡುಗೆನ ಅದನ್ನು ಸಪ್ರೇಟು ದೇವರ ನೈವೇದ್ಯಕ್ಕೆ ಅಂತ ಎತ್ತಿಡ್ತೀವಿ, ಆಮೇಲೆ ಊಟ ಮಾಡೋದು.
ಭಾನುವಾರ ಹಬ್ಬ ಆಗಿರೋದ್ರಿಂದ ಹಾಗೆ ನಾಗಪ್ಪನಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ನಾಗಪ್ಪನಿಗೆ ಅರಿಶಿಣದ ಅಭಿಷೇಕ ಹಾಗೆ ಹಾಲಿನ ಅಭಿಷೇಕ ಮಾಡಿ ಗಂಧ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿಂತಾ ಇದ್ದೀವಿ. ಹಾಗೆ ಮಕ್ಳಿಗೂ ಕೂಡ ಬೇವು ಬೆಲ್ಲ ಕೊಟ್ಟೆ. ಮಕ್ಕಳು ಕೂಡ ಬೇವು ಬೆಲ್ಲ ತಿಂದು ಆಶೀರ್ವಾದ ಕೂಡ ತಗೊಂಡ್ರು. ನಮ್ಮ ಹಿಂದೂಗಳಿಗೆ ಇದೇ ಹೊಸ ವರ್ಷ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ವೋ ಜನ ಸುಖಿನೋ ಭವಂತು. ಹೀಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ. ನೆಕ್ಸ್ಟ್ ವ್ಲಾಗಲ್ಲಿ ಅಡುಗೆ ಏನೇನು ಮಾಡಿದ್ದೆ ಅಂತ ಬರುತ್ತೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.